ಎಲ್ಲ ನಮ್ಮ ರಾಜಕಾರಣಿಗಳನ್ನು ನಾನು ಆಹ್ವಾನಿಸ್ತೀನಿ. ಯಾಕೆಂದ್ರೆ ಬಿಜೆಪಿಗೆ ಇದ್ದರೆಲ್ಲರೂ ಮೊದಲು ಜನತಾ ಪಕ್ಷದಲ್ಲಿ ಇದ್ರಲ್ಲ, ಹಿಂದೆ ಎಲ್ಲ ಜೈಲ್ನಾಗಿದ್ರು. ಜೊತೆಗೆ ಆಮೇಲೆ ಒಬ್ರ ಮೇಲೆ ಒಬ್ರು ಹೋರಾಟ ಮಾಡೋದ್ ಬೇಕಾಗಿಲ್ಲ, ದ್ವೇಷ ಬೇಕಾಗಿಲ್ಲ. ಹಣ ಖರ್ಚು ಮಾಡ್ತಾರೆ, ಗೆದ್ದು ಬಂದು ಇಲ್ಲಿ ಮತ್ತೆ ಅದನ್ನೇ ಮಾಡ್ಬೇಕಲ್ಲ. ಹೌದು, ಇಟ್ಸ್ ಬಿಕಮ್ ಎ ಬಿಸ್ನೆಸ್. ಅದನ್ನೇ ಅಟ್ಲೀಸ್ಟ್ ಅಧಿಕಾರಿಗಳಿದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರ ಅಲ್ಲ, ಅವು ಕಡಿಮೆ ಕಡಿಮೆ ಅಂತಂದು ಆಗ್ಬೋದು. ಯಾಕಂದ್ರೆ ತಗೊಳೋರು ಕಡಿಮೆ ಜನ ಆಗ್ತಾರೆ ಅಂತ. ಅಲ್ಲ, ಇದು ಪ್ರಜಾಪ್ರಭುತ್ವದ ಕಲ್ಪನೆ ಬಹಳ ಒಳ್ಳೆ ಕಲ್ಪನೆ. ನಮ್ಮ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳ ಮನಸ್ಥಿತಿ ಹೆಂಗಿರುತ್ತೋ ಹಂಗೆ. ಈಗ ಮೊದಲು ಯಥಾ ರಾಜ ತಥಾ ಪ್ರಜಾ ಅಂತ ಏನಿತ್ತು, ಈಗ ಯಥಾ ಪ್ರಜಾ ತಥಾ ರಾಜ ಅನ್ನೋ ಥರ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಜನರ ಅರಿವಿನ ಮಟ್ಟನ, ಪ್ರಜ್ಞೆ ಮಟ್ಟ ಹೆಚ್ಚಿಸೋಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಎಲ್ಲರಿಗೂ ಇದೆ. ಅದು ಮಾಧ್ಯಮದವ್ರಿಗೂ ಇದೆ, ರಾಜಕಾರಣಿಗಳಿಗೂ ಇದೆ. ಜನರ ಅರಿವಿನ ಮಟ್ಟ, ಪ್ರಜ್ಞೆ ಮಟ್ಟ ಹೆಚ್ಚಿಸ್ಬೇಕು. ಯಾಕೆಂತಂದ್ರೆ ನಾವು ಪ್ರಜ್ಞೆ ಅಂತಂದು ಲೆಕ್ಕ ಹಾಕಿದಾಗ ಅದನ್ನ ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣ ಅಂತಂದು ಹೇಳ್ತೀವಿ. ನಮ್ಮ ಈ ಜನರಲ್ಲಿ ಬಂಗಾರದ ಮನಸ್ಸು ಇರೋ ಅಂಥವ್ರು 10% ಇರ್ತಾರೆ. ಬೆಳ್ಳಿ ಮನಸ್ಸಿರುವಂಥವ್ರು ಒಂದು 20% ಇರ್ತಾರೆ. ಇನ್ನು 70% ಜನ ಕಬ್ಬಿಣದ ಮನಸ್ಸಿರುವಂಥವ್ರು, ಕಬ್ಬಿಣದ ಚಿಂತನೆ. ಅಯ್ಯನೋ ಸರ್ವೈವಲ್ಲು, ಹೆಂಗೋ ಬದುಕಬೇಕು, ಈಗ ಹೆಂಗೋ ಒಂದು ಹೊತ್ತಿನ ರೊಟ್ಟಿ ಸಿಕ್ಕರೆ ಸಾಕು. ಬಟ್ ಈ 70% ಜನ ಏನಿದೆ ಅವರಿಗೆ ಒಂದು ಭದ್ರತೆ. ನಮ್ಮ ಸಿದ್ದರಾಮಯ್ಯನವ್ರು ಎಲ್ಲರಿಗೂ ಊಟ ಕೊಡ್ತಿದ್ದಾರೆ, ಅದನ್ನು ಶುರು ಮಾಡಿದ್ದು ರಾಮಕೃಷ್ಣ ಹೆಗಡೆ ಅವ್ರು ಶುರು ಮಾಡಿದ್ರು. ಅದನ್ನ ಅಕ್ಕಿ ನಾವು ಕಡಿಮೆ ಬೆಲೆ ಕೊಡಬೇಕು, ಭದ್ರತೆ, ಆಹಾರ ಭದ್ರತೆ ಕೊಡಬೇಕು ಅಂತ ರಾಮಕೃಷ್ಣ ಹೆಗಡೆ ಅವ್ರು ಏನು ಶುರು ಮಾಡಿದ್ರು. ಅದರದ್ದು ಬೇರೆ ಬೇರೆ ರೂಪ ತಾಳ್ತಾ ಈಗ ಇಲ್ಲಿಗೆ ಬಂದಿದೆ. ಗ್ಯಾರಂಟಿಗಳು ಅನ್ನೋಂಥದ್ದು ಇಲ್ಲಿಗೆ ಬಂದು ನಿಂತಿದೆ. ನಾವು 70% ಜನರಿಗೆ ಆ ಭದ್ರತೆ ಅನ್ನೋದನ್ನು ಕೊಟ್ರೆ ಅವ್ರ ಆಲೋಚನೆ ಮಾಡೋ ರೀತಿ ಬೇರೆ ಇರ್ತೈತಿ. ಆ ಭದ್ರತೆ ಕೊಡೋದಕ್ಕೆ ಏನ್ ಬೇಕು ಅದಕ್ಕೆ ಸರ್ಕಾರಗಳು ಆ ದಿಕ್ಕಿನ ಕಡೆಗೆ ಯೋಚನೆ ಮಾಡ್ಬೇಕು. ಆ ಭದ್ರತೆ ಅಂದ್ರೆ ಬರೀ ಆಹಾರ ಭದ್ರತೆ ಅಲ್ಲ, ಮಾನಸಿಕ ಭದ್ರತೆನೂ ಕೊಡುವಂಥದ್ದು ಇರ್ತದೆ. ಜನರ ಪ್ರಜ್ಞೆ ಮಟ್ಟನ ಹೆಚ್ಚಿಸುವಂಥದ್ದು, ಅರಿವಿನ ಮಟ್ಟ ಹೆಚ್ಚಿಸುವಂಥದ್ದು, ಅವ್ರಿಗೆ ಅದು ಭದ್ರತೆ ಕೊಡೋದ್ರ ಮೂಲಕ ಅದನ್ನ ಹೆಚ್ಚಿಸ್ಬೇಕು. ಅವ್ರನ್ನ ಹೆಚ್ಚೆಚ್ಚು ಭಿಕ್ಷುಕರನ್ನ ಮಾಡೋದಕ್ಕಿಂತ, ಅಥವಾ ನಾವು ನಮ್ಮ ಕೈಲಿ ಆಗಲ್ಲ ಅನ್ನೋಂಥ ಭಾವನೆ ಕೊಡೋದಕ್ಕಿಂತ ಅವ್ರನ್ನ ಹೆಂಗೆ ಕೆಲಸಕ್ಕೆ, ಈ 1929ನೇ ಇಸ್ವಿ ಒಳಗಡೆ ನ್ಯೂಯಾರ್ಕ್ನಲ್ಲಿ ಒಂದ್ಸರಿ ಈ ಥರ ಭರ್ಜರಿ ಒಂಥರ ಅಧೋಗತಿಗೆ ಹೋಗಿತ್ತಲ್ಲಿ ಸಮಾಜ. ಆವಾಗ ಅಲ್ಲಿ ಯಾರೋ ಒಬ್ಬನ ಮೇಯರ್ ಬಂದು ಎಲ್ಲರಿಗೂ ಕೆಲಸ ಕೊಟ್ಟು ನ್ಯೂಯಾರ್ಕ್ ಸಿಟಿ ಕಟ್ಟೋದಕ್ಕೆ ಅಂತಂದೇಳಿ ಕೆಲಸ ಕೊಟ್ಟು, ಅದ್ರ ಮೂಲಕ ನ್ಯೂಯಾರ್ಕ್ ಸಿಟಿನ ಅವಾಗ ಕಟ್ಟಿದ್ದು 1929ನೇ ಇಸ್ವಿ ಒಳಗೆ. ಆ ಥರ ಒಂದು ನಾವು ಲೀಕ್ವಾನ್ ನ್ಯೂ, ಸಿಂಗಪೂರ್ನ ಲೀಕ್ವಾನ್ ನ್ಯೂ ತಗೊಂಡ್ರೆ ಅದು ಭಾಳ ಕೆಟ್ಟ ಸ್ಥಿತಿ ಒಳಗಿದ್ದಂಥ ದೇಶ ಸಿಂಗಪೂರು. ಅದು ನಮ್ಮ ತಮಿಳ್ನಾಡಿಂದ ಹೋದರೆ ಭಾಳ ಜನ ಇದ್ರು. ಆ ಥರದ ಜನ ಇವಾಗಲೂ ಕೂಡ ಇದ್ದಾರೆ, ಈಗಲೂ ಭಾಳಷ್ಟು ಜನ ಅಲ್ಲಿದ್ದಾರೆ. ಆ ಥರದ ಒಬ್ಬ ಗಟ್ಟಿಯಾಗಿ ನಿಂತ್ಕೊಂಡ ಲೀಕ್ವಾನ್ ನ್ಯೂ ನಿಂತ್ಕೊಂಡು ಆ ದೇಶನ ಕಟ್ಟಿದ. ಇವಾಗ ಒಂದು ದೊಡ್ಡ ಪ್ರಪಂಚದಾದ್ಯಂತ ಸಿಂಗಪೂರ್ ಅವ್ರದ್ದು ಮಿಲಿಟ್ರಿ ಇಲ್ಲ, ಮಿಲಿಟ್ರಿ ಇದೆ, ಬಟ್ ಯಾರ ಮೇಲೆ ಯುದ್ಧ ಮಾಡೋ ಅಂಥದ್ದು ಮಿಲಿಟ್ರಿ ಇಲ್ಲ. ಆದರೂ ಅದೊಂದು ಭಾಳ ಪವರ್ಫುಲ್ ದೇಶ ಸಿಂಗಪೂರ್. ನಾವು ಭಾರತ ದೇಶದಲ್ಲಿ 140 ಕೋಟಿ ಜನ, 150 ಕೋಟಿ ಜನ ಇದ್ದು, ಇಲ್ಲಿ ಜನರಿಗೆ ನಮ್ಮ ತಂದೆ ಒಂದು ಮಾತು ಹೇಳ್ತಿದ್ರು. ನಾವು ಸಿಂಗಪೂರಿಗೆ 1984ನೇ ಇಸ್ವಿ ಒಳಗೆ ಹೋಗಿದ್ವಿ ನಮ್ಮ ತಂದೆಯವರು. ನಾವು ಅವಾಗ ಸಿಂಗಪೂರ್ನವರು ಬಂದು ಏನಾದರೂ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಾಗುತ್ತಾ ಅಂತ ನೋಡೋದಕ್ಕೆ ಅವರು ಹೋಗಿದ್ರು, ಜೊತೆಗೆ ನಾನು ಹೋಗಿದ್ದೆ. ಆವಾಗ ಒಂದು ಕಡೆಗೆ ಬ್ರಿಟಿಷ್ನ ಒಬ್ಬ ಯಾರೋ ಇವ್ರು ಬಂದಿದ್ರು, ಡಿಪ್ಲೊಮ್ಯಾಟ್ ಯಾರೋ ಒಬ್ರು ಬಂದಿದ್ರು. ಆಮೇಲೆ ಸಿಂಗಪೂರ್ನವರು ಕೆಲವರು ಮಂತ್ರಿಗಳು ಆ ಥರದವರೆಲ್ಲ ಇದ್ರು. ಅವರು ಭಾರತ ದೇಶನೂ ಸಿಂಗಪೂರ್ನು ಹೋಲಿಸಿ ಮಾತಾಡ್ತಾ ಇದ್ರು. ನಿಮ್ಮ ಭಾರತ ದೇಶ ಅಂದರೆ ಹಿಂಗಿದೆ, ನಮ್ಮ ಸಿಂಗಪೂರಲ್ಲಿ ಆವಾಗಲೇ $90 ಬಿಲಿಯನ್ ರಿಸರ್ವ್ ಇದೆ, ನಿಮ್ದು ಇಷ್ಟು ಸಾಲ ಇದೆ ಅಂತ ಏನೋ ಮಾತಾಡ್ತಿದ್ರು. ಅವಾಗ ನಮ್ಮ ತಂದೆಯವ್ರು ಒಂದು ಮಾತು ಹೇಳಿದ್ರು, ನೋಡ್ರಿ ನಿಮ್ಮ ಸಿಂಗಪೂರು ಒಂದು ಫಾಸ್ಟಾಗಿ ಓಡೋ ಅಂಥ ಮೋಟ್ರ್ ಬೋಟ್ ಇದ್ದಂಗೆ. ಅದು ಒಂದು 120 ಕಿಲೋಮೀಟರ್ ಸ್ಪೀಡ್ನಾಗ ಹೋಗ್ಬೋದು, ಆದರೆ ಎಷ್ಟು ದೂರ ಹೋಗಕ್ಕೆ ಸಾಧ್ಯ, ಅದಕ್ಕೆ ಲಿಮಿಟೇಷನ್ ಇದೆ. ನಮ್ಮ ದೇಶ ಹೆಂಗೆ ಅಂತಂದರೆ ರಿಪೇರಿಗೆ ಬಂದಿರೋ ಅಂಥ ಹಡಗಿದ್ದಂಗೆ. ನಾವು ನಮ್ಮ ದೇಶನ ರಿಪೇರಿ ಮಾಡ್ಕೊಂಡ್ರೆ 1000 ಮೈಲಿಗೆ ಹೋಗ್ಬೋದು ನಾವು ಅಂತ ಹೇಳಿದ್ರು. ಹಂಗೆ ನಮ್ಮ ದೇಶನ ರಿಪೇರಿ ಮಾಡೋದಕ್ಕೆ ಆ ಥರದ್ದು ಒಂದು ವ್ಯಕ್ತಿ ಆಗ್ಬೋದು ಅಥವಾ ಒಂದು ತಂಡ, ಅದನ್ನ ಸರ್ವೋದಯ ತಂಡ ಅಂತ ನಾವು ಕರಿಬೋದು. ಅದಕ್ಕೆ ನೀವು ಎಲ್ಲರೂ ಬರ್ರಿ,
ಎಲ್ಲರೂ ಭಾಗವಹಿಸ್ರಿ ಸರ್ವೋದಯ ತಂಡದೊಳಗಡೆ ಬಂದು ಭಾಗವಹಿಸಿ. ಇದ್ರ ಮೂಲಕ ನಾವು ನಮ್ಮ ದೇಶನ ಒಂದು ದೂರಕ್ಕೆ ತಗೊಂಡೋಗ್ಬೋದು. ವಿಶ್ವಗುರು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಆ ಶಕ್ತಿ ಇದೆ ನಮಗೆ. ಪ್ರಪಂಚಕ್ಕೆ ಆ ವಿಶ್ವಗುರು ಹೇಳ್ತಾ ಇದ್ರು, ನಿಮ್ಗೆ ಹೇಳ್ತಾ ಇದ್ರ? ಅಲ್ಲ, ಅವ್ರು ಯಾವ ದಿಕ್ಕಿನಾಗ ಹೇಳ್ತಾರೋ ಏನೋ, ಒಟ್ಟು ಆ ವಿಶ್ವಗುರು ಪ್ರಪಂಚಕ್ಕೆ ಪಾಠ ಕಲಿಸೋಂಥದ್ದು, ದಿಕ್ಕು ತೋರ್ಸೋಂಥದ್ದು ಆ ಶಕ್ತಿ ಭಾರತ ದೇಶಕ್ಕಿದೆ. ಭಾರತ ದೇಶಕ್ಕೆ ಮಾರ್ಗದರ್ಶನ ಮಾಡೋವಂಥ ಶಕ್ತಿ ಕರ್ನಾಟಕಕ್ಕಿದೆ. ಅಷ್ಟು ಬುದ್ಧಿವಂತರು ನಾವು. 7-8 ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥ ಸಾಹಿತಿಗಳಿದ್ದಾರೆ. ಒಳ್ಳೊಳ್ಳೆ ರಾಜಕಾರಣಿಗಳು, ರಾಮಕೃಷ್ಣ ಹೆಗಡೆ ಅಂತವರು, ನಜೀರ್ ಸಾಹೇಬ್ರು ಅಂತವರು, ರಾಚೇನ ಅಂತವರು, ಬೈರೇಗೌಡರು, ಹಿಂದಿನ ಬೈರೇಗೌಡರು, ಆ ಬೈರೇಗೌಡರು ಅಂತವರು, ಹಿಂದಿನ ಬೊಮ್ಮಾಯಿ ಅಂತವರು, ಇಂಥ ಎಲ್ಲ ಮಹಾನ್ ನಾಯಕರುಗಳು ಬಂದು. ಅದಕ್ಕೆ ಹಿಂದೆ ಹೋದರೆ ವೀರೇಂದ್ರ ಪಾಟೀಲ್ರು, ಎಸ್ ನಿಜಲಿಂಗಪ್ಪನವರು, ಕೆ.ಸಿ. ರೆಡ್ಡಿ ಅವರು ಎಲ್ಲರೂ ಭಾಳಷ್ಟು ಒಳ್ಳೆಯ ಆಡಳಿತ, ಕೆಂಗಲ್ ಹನುಮಂತಯ್ಯನವರು ಅವರೆಲ್ಲ ಕೊಟ್ಟಿರೋಂಥದ್ದು ಇದೆಯಲ್ಲ, ಆ ದಿಕ್ಕಿನ ಕಡೆಗೆ ಆ ಒಂದು ಫೌಂಡೇಶನ್ ಇದೆ ನಮ್ಮ ರಾಜ್ಯದ್ದು. ಆ ದಿಕ್ಕಿನ ಕಡೆಗೆ ನಾವು ಕಟ್ಕೊಂತ ಹೋದರೆ ಡೆಫಿನೆಟ್ಲಿ ನಾವು ಭಾರತ ದೇಶಕ್ಕೆ ಮಾರ್ಗದರ್ಶನ ಮಾಡ್ಬೋದು. ಆಮೇಲೆ ಜೊತೆಗೆ ನಮ್ಮ ಸರ್ವೋದಯ ತಂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡೋ ಅಂಥದ್ದು. ಎಲ್ಲ ಸ್ವಾಮೀಜಿಗಳನ್ನ ಒಟ್ಟಿಗೆ ಹಾಕ್ಕೊಂಡು 3,000 ಮಠಗಳಿದ್ದಾವೆ ಸ್ವಾಮಿಗಳು, ಅವ್ರನ್ನೆಲ್ಲ ಜೊತೆಗೆ ತಗೊಂಡು, ಆಮೇಲೆ ವಿಜ್ಞಾನಿಗಳು, ಪತ್ರಕರ್ತರು, ಮೀಡಿಯಾದವರು, ನಮ್ಮ ಸಾಹಿತಿಗಳು, ಕವಿಗಳು, ಸಿನಿಮಾ ರಂಗದವರು, ನಮ್ಮ ಈ ಸರ್ವೋದಯ ಇದಕ್ಕೆ ಪೂಜಾ ಗಾಂಧಿಯವರು ಭಾಳಷ್ಟು ಅದರೊಳಗೆ ಭಾಗವಹಿಸ್ತಿದ್ದಾರೆ. ಆಮೇಲೆ ಪ್ರಕಾಶ್ ಅರಸ್ ಅಂತ ಅವರು ಒಬ್ಬರು ಕಲಾವಿದರು, ಸಿನಿಮಾ ಕಲಾವಿದರು, ಜೊತೆಗೆ ಸೈಂಟಿಸ್ಟು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅವರು ಸೈಂಟಿಸ್ಟ್ ಆಗಿದ್ದಾರೆ. ಅಂಥ ಕಲಾವಿದರುಗಳು ಎಲ್ಲರನ್ನೂ, ಈ ಯಶ್ ಅಂತಂದು ಅವ್ರೇನು ಭಾಳ ಒಳ್ಳೆ ಮನಸ್ಸಿದೆ ಅಂತ ಕೇಳಿದ್ದೀನಿ, ಅಂಥವ್ರೆಲ್ಲರ ಜೊತೆ ಸೇರ್ಕೋಬೇಕು. ಆವಾಗ ಒಂದು ಹೊಸ ಒಂದು ರೂಪ ಕೊಡೋದಕ್ಕೆ ಸಾಧ್ಯ. ನಾನು ಉಪೇಂದ್ರ ಅವ್ರಿಗೂ ಮಾತಾಡಿದೆ ಒಂದು ಸರಿ. ಅವ್ರದ್ದು ಏನೋ ಒಂಥರ ಫಿಕ್ಸ್ಡ್ ಏನೋ ಇದ್ದಂಗಿದೆ ಅವ್ರದ್ದು ಯೋಚನೆ. ಸ್ವಲ್ಪ ಬುದ್ಧಿವಂತರಿದ್ದಾರೆ, ಉಪೇಂದ್ರ ಕೂಡ ಸ್ವಲ್ಪ ಬುದ್ಧಿವಂತರಿದ್ದಾರೆ. ಯಾಕೆಂದರೆ ಭಾಳಷ್ಟು ಸಿನಿಮಾಗಳು ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕ್ಯಂತಿರ್ತಾರೆ. ಹಂಗಾಗಿ ಅವ್ರು ಬುದ್ಧಿವಂತರಿದ್ದಾರೆ. ಅದು ಬೇರೆಯವ್ರ ಜೊತೆಗೆ ಸಿನಿಮಾಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಅಂತ ಹೇಳ್ತಾರೆ. ಸಿನಿಮಾಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಬುದ್ಧಿವಂತಿಕೆ ಅನ್ನೋಂಥದ್ದು. ಬೇರೆಯವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಂಥ ಬುದ್ಧಿನೂ ಬೇಕಾಗುತ್ತೆ. ಬರೀ ಆ ಬುದ್ಧಿ ಉಪೇಂದ್ರ ಅವ್ರ ಹತ್ರ ಇಲ್ಲ. ಇದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಅವ್ರು ಬಂದ್ರೆ ಮಾತಾಡಿ ಆ ದಿಕ್ಕಿನ ಕಡೆಗೂ ಹೋಗೋದಕ್ಕೆ ನಾವು ತಯಾರಾಗಿದ್ದೀವಿ. ನಾವು ಕಾಂಗ್ರೆಸ್ನವ್ರು ಬಂದ್ರು ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ, BJP ಅವ್ರು ಬಂದ್ರು ಕರ್ಕೊಂಡು ಹೋಗ್ತೀವಿ. ಅದು ನನ್ನ ವೈಯಕ್ತಿಕವಾಗಿ ನನ್ನ ಆಲೋಚನೆ. ಅದು ಯಾರೇ ಬಂದರೂ ಕೂಡ ಅದು ಸರ್ವೋದಯದ ಕಡೆಗೆ ಹೋಗೋಣ ಅಂತ ಅಷ್ಟೇ. ಕೂಡಿ ಬಾಳೋಣ, ಸರ್ವೋದಯದ ಕಡೆಗೆ ಹೋಗೋಣ, ಇದು ನಮ್ಮ ಚಿಂತನೆ. ಎಲ್ಲರಿಗೂ ಒಳ್ಳೇದಾಗದು ಮಾಡೋಣ. ಬರೀ ಯಾವುದೋ ಒಂದು ಗುಂಪು ಅಂತಲ್ಲ, ಯಾವುದೋ ಒಂದು ಧರ್ಮ ಅಂತಲ್ಲ, ಒಂದು ಜಾತಿ ಅಂತಲ್ಲ, ಎಲ್ಲರಿಗೂ ಒಳ್ಳೇದಾಗೋದು, ಆಲ್ ಇನ್ಕ್ಲೂಸಿವ್ ಆಗಿ ಮುಂದಕ್ಕೆ ಹೋಗೋದು, ಅದೇ ಸರ್ವೋದಯ ಅಂತಂದೇಳಿ ಆ ದಿಕ್ಕಿನ ಕಡೆಗೆ ಹೋಗೋಣ ಅನ್ನೋದು ನನ್ನ ಕೋರಿಕೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ, ಎಲ್ಲ ಸ್ವಾಮೀಜಿಯವರಿಗೆ, ಆಮೇಲೆ ಎಲ್ಲ ಇಲ್ಲಿರುವಂಥ ವಿಜ್ಞಾನಿಗಳಿಗೆ, ಚಿಂತಕರು ಯಾರ್ಯಾರಿದ್ದಾರೆ ಕರ್ನಾಟಕದಲ್ಲಿರುವಂಥ ಸಾಹಿತಿಗಳು, ಕವಿಗಳು, ಚಿಂತಕರು, ಸಮಾಜದ ಬಗ್ಗೆ ಕಳಕಳಿ ಇರೋವಂಥವ್ರು, NGOಗಳು ನಮ್ಮ ಜೊತೆ ಭಾಗವಹಿಸ್ಬೇಕು. ಆಮೇಲೆ ದಲಿತ ಸಂಘಟನೆಗಳು, ಕನ್ನಡ ಪರ ಹೋರಾಟವು. ಈ ಹೋರಾಟ ಅನ್ನೋ ಪದ ಒಂದು ಸ್ವಲ್ಪ ನಾನು ಹೆಚ್ಚು ಇಷ್ಟಪಡಲ್ಲ. ಯಾಕೆಂದ್ರೆ ಹೋರಾಟ ಅಂದರೆ ಯಾರ್ದಾರು ವಿರುದ್ಧನೇ ಮಾಡ್ಬೇಕಲ್ಲ. ಆಕ್ಚುಲಿ ಹೋರಾಟ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ? ನಾವು ಯಾರನ್ನಾದ್ರೂ ಬೇರೆಯವ್ರ ತಪ್ಪು ಅಂತಂದೇಳಿ ಅವ್ರ ವಿರುದ್ಧ ಮಾಡೋದನ್ನ ಹೋರಾಟ ಅಂತೀವಿ ನಾವು. ಅದಲ್ಲ ನಿಮ್ಗೆ ಈ ತರ ಈಗ ನಡೀತಾ ಇದೆಯಾ ಆ ತರ ಹೋರಾಟ? ಎಲ್ಲ ಬರೀ ಎಲ್ಲ ಇವ್ರ ವಿರುದ್ಧ ಅವ್ರ ಹೋರಾಟ, ಅವ್ರ ವಿರುದ್ಧ ಇವ್ರ ಹೋರಾಟಗಳೇ ನಡೀತಿರೋಂಥದ್ದು. ಹೋರಾಟ ಬೇಕಾಗಿಲ್ಲ, ಕೆಲಸ ಯಾವ್ದ್ರ ಕಡೆಗೆ ಅಂತ ಯೋಚನೆ ಮಾಡ್ತೀವಲ್ಲ. ಯಾರ್ದಾದ್ರೂ ವಿರುದ್ಧ ಅಂತಂದ್ರೆ ಅದು ಹೋರಾಟ ಆಗುತ್ತೆ. ನಾವು ಯಾವುದಾದ್ರೂ ಒಂದು ಪರಿಕಲ್ಪನೆ, ವಿಷನ್ ಕಡೆಗೆ ಅಂತಂದ್ರೆ ಕೆಲಸ ಆಗುತ್ತೆ. ಅದಕ್ಕೆ ಎಲ್ಲರನ್ನೂ ಹೇಳ್ಕೊಂಡು ಹೋಗ್ಬೋದು. ಈಗ ನಮ್ಮ ಸರ್ವೋದಯ ಅನ್ನೋ ಅಂಥದ್ದು ಏನಿದೆ, ಅದು ಒಂದು ವಿಷನ್, ಅದೊಂದು ಪರಿಕಲ್ಪನೆ, ಒಂದು ಫ್ಯೂಚರಿಗೆ ಸಮಾಜ ಹೆಂಗಿರಬೇಕು. ಅದು ಕರ್ನಾಟಕ ಇರ್ಬೋದು, ಬೆಂಗಳೂರು ಇರ್ಬೋದು, ಕರ್ನಾಟಕದಲ್ಲಿ ಬೆಂಗಳೂರಿನಾಗ ನಮ್ಮ ವಾರ್ಡ್ ಇರ್ಬೋದು. ಹಂಗೆ ಪ್ರತಿಯೊಬ್ಬರು ಆ ವಿಷನ್ ಕಡೆಗೆ ನೋಡ್ಕೊಂಡು ಒಟ್ಟಾಗಿ ಕೆಲಸ ಮಾಡೋದೇನಿದೆ ಅದ್ರ ಕಡೆಗೆ ಅದು ಕೆಲಸ ಅಂತ ಅನ್ಬೋದು. ಅದನ್ನ ಬಸವಣ್ಣವ್ರು ಕಾಯಕ ಅಂದಿದ್ರು. ಅದನ್ನ ಎಲ್ಲರೂ ಒಟ್ಟಾಗಿ ಮಾಡೋ ಜೊತೆಗೆ ದುಡಿಯೋಂಥದ್ದು. ಅದನ್ನ ಇವಾಗ ನಾವು
ಅವೇರ್ನೆಸ್ ಬೇಸ್ಡ್ ಕಲೆಕ್ಟಿವ್ ಆ್ಯಕ್ಷನ್ ಅಂತ ABCA ಅಂತೀವಿ ನಾವು. ಅವೇರ್ನೆಸ್ ಬೇಸ್ಡ್ ಕಲೆಕ್ಟಿವ್ ಆ್ಯಕ್ಷನ್ ಅದು ಬೇಕಾಗಿರೋದು ಈಗ. ಎಲ್ಲರೂ ಒಟ್ಟಾಗಿ ಅರಿವಿನಿಂದ ಗುರಿ ಕಡೆಗೆ ಕೆಲಸ ಮಾಡೋವಂಥದ್ದು. ಅದನ್ನು ನಾವು ಕರ್ನಾಟಕದಲ್ಲಿ ಎಲ್ಲ ನಮ್ಮ ರಾಜಕಾರಣಿಗಳ್ನು ನಾನು ಆಹ್ವಾನಿಸ್ತೀನಿ, ಬರ್ರಿ ಮಾತಾಡ್ರಿ. ನಮ್ಮ ಸಂತೋಷ್ ಲಾಡು ಭಾಳ ಮಾತಾಡ್ತಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಸಂತೋಷ್ ಲಾಡು ಹಿಂಗೆ ಅವರೆಲ್ಲ ನಿಮ್ಮ ಹಳೆ ಸ್ನೇಹಿತರಲ್ವ ಸರ್? ನಮಗೆ ಹಳೆ ಸ್ನೇಹಿತರು ಅಲ್ದಾರೆ ಯಾರು ಇಲ್ಲೇ ಅಲ್ಲ. ಯಾಕೆಂದ್ರೆ BJPಗೆ ಇದ್ದಾರೆಲ್ಲರೂ ಮೊದಲು ಜನತಾ ಪಕ್ಷದಲ್ಲಿ ಇದ್ರಲ್ಲ, ಹಿಂದೆ ಎಲ್ಲ ಜೈಲ್ನಾಗಿದ್ರು. ಜೊತೆಗೆ ವಾಜಪೇಯಿ ಅವರು ಆಗಲಿ, ಆದ್ವಾನಿ ಅವರಾಗಲಿ ಎಲ್ಲರೂ ನಮ್ಮ ಜೊತೆಗೆ ಇದ್ದಂಥವ್ರು. ಯಾವಾಗ ಇವಾಗ ಅವರು ಒಂದು ಬೇರೆ ಪಕ್ಷ ಅಂತಂದೇಳಿ ಮಾಡ್ಕೊಂಡಿದ್ದಾರೆ. ಆದರೂ ನಾವು ಅವ್ರ ಹತ್ರನೂ ಮಾತಾಡೋದಕ್ಕೆ ತಯಾರಾಗಿದ್ದೀವಿ. BJP ಅವ್ರ ಹತ್ರನೂ ಮಾತಾಡ್ಬೋದು. ಎಲ್ಲರನ್ನೂ ಒಳಗೊಂಡಂತೆ ಆ ವಿಷನ್ ಕಡೆಗೆ ನರೇಂದ್ರ ಮೋದಿ ಅವರಿಗೂ ಒಂದು ವಿಷನ್ ಇದ್ದಂಗಿದೆ. 2047ವರೆಗೂ ತಗೊಂಡು ಹೋಗ್ತಾರೆ. ಅಲ್ಲಿ ಆವಾಗ ಹಿಂಗಿರುತ್ತೆ ಭಾರತ ಅಂತಂದೇಳಿ. ಈಗ ಸದ್ಯ ಈಗಿಂದು ಎಲ್ಲರೂ ಒಟ್ಟಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಯೋಚನೆ ಮಾಡೋಂಥದ್ದು ಮೋದಿ ಅವರು ಮಾಡಿದ್ರು ಒಳ್ಳೇದು. ಹಂಗೆ ರಾಹುಲ್ ಗಾಂಧಿನೂ ಎಲ್ಲರನ್ನೂ ಸೇರಿಸ್ಕೊಂಡು ಯೋಚನೆ ಮಾಡೋಂಥದ್ದು ರಾಹುಲ್ ಗಾಂಧಿನೂ ಮಾಡಿದ್ರು ಒಳ್ಳೇದು. ಆಮೇಲೆ ಒಬ್ಬರ ಮೇಲೆ ಒಬ್ರು ಹೋರಾಟ ಮಾಡೋದು ಬೇಕಾಗಿಲ್ಲ, ದ್ವೇಷ ಬೇಕಾಗಿಲ್ಲ. ತಪ್ಪು ಬೇರೆಯವ್ರ ತಪ್ಪು ನಂಗೆ ಕಾಣಿಸುತ್ತೆ. ಈ ಹೋರಾಟದಲ್ಲಿ ತುಂಬಾ ಜನ ಟೈಮ್ನ ವ್ಯರ್ಥ ಮಾಡ್ತಾ ಇದಾರೆ ಅನ್ಸಲ್ವಾ? ಯಾವಾಗಲೇ ಆಗಲಿ ಹೋರಾಟ ಅಂದ್ರೆ ಅದು ಟೈಮ್ ವ್ಯರ್ಥನೇ. ಯಾರ್ದಾದ್ರೂ ವಿರುದ್ಧ ಮಾಡೋದು ಅಂದ್ರೆ ನಾವು ಯಾವ್ದ್ರ ಪರವಾಗಿ ಅಂತ ಮಾಡ್ತೀವಲ್ಲ ಅದು ಮಾತ್ರ ಉಪಯುಕ್ತವಾದ. ಹೋರಾಟಗಾರಾಗ್ಲಿ ಮತ್ತೆ ರಾಜಕೀಯ ವ್ಯಕ್ತಿಗಳಾಗ್ಲಿ ಕೆಲವೊಂದು ಸುಖ ಸುಮ್ಮನೆ ಮಾಡ್ತಾ ಇರ್ತಾರೆ. ಸೊ ಅದು ಅದ್ರ ಬದಲು ಬೇರೆ ತರ ಥಿಂಕ್ ಮಾಡ್ಬೋದಲ್ವಾ? ಯಾಕೆ ಥಿಂಕ್ ಮಾಡಲ್ಲ? ಅದು ರೂಢಿ ಆಗಿಬಿಟ್ಟಿರ್ತೈತಿ. ಅದು ಒಂದು ಆಲೋಚನಾ ಪದ್ಧತಿ ಇದೆಯಲ್ಲ, ಅದು ಹಂಗೆ ಯೋಚನೆ ಮಾಡಿ ಮಾಡಿ ಮಾಡಿ. ಈಗ ನಮ್ಮ ಕಡೆಗೆ ಮೊದಲೆಲ್ಲ ಮಳೆಗಾಲದಾಗೆ ಮಣ್ಣಿನ ರೋಡ್ಗಳು ಇರ್ತಿದ್ವು. ಅದ್ರಾಗೆ ಚಕ್ಕಡಿ ಗಾಡಿಗಳು ಓಡಿಸಿ ಆ ಚಕ್ಕಡಿ ಗಾಡಿ ಓಡಾಡಿ ಅದೊಂದು ಕೊರಕಲ್ ತರ ಆಗಿರೋಂಥದ್ದು. ಸೊ ಬಂದವರೆಲ್ಲ ಅದೇ ರೂಟಲ್ಲಿ ಹೋಗ್ಬೇಕು. ಬೇರೆ ಕಡೆ ಹೋದ್ರೆ ಸ್ವಲ್ಪ ಎಡವಟ್ ಆಗುತ್ತೆ ಅಂತ. ಅಲ್ಲ, ಆಗದ ಹೋಗಕ್ಕೆ ಆಗಲ್ಲ, ಗಟ್ಟಿ ಆಗ್ಬಿಡ್ತತ್ತಲ್ಲ ಮಳೆ ನಿಂತ ಮೇಲೆ. ಮಳೆ ನಿಂತ ಮೇಲೆ ಗಟ್ಟಿಯಾಗಿದ್ದು ಆ ಕೊರಕಲು ಅದ್ರೊಳಗಡೆನೆ ಚಕ್ಕಡಿ ಗಾಡಿ ಹೋಗ್ಬೇಕು. ಆ ಕಡೆ ಎಳೆದ್ರು ಆ ಕಡೆ ತಿರುಗಿಸೋದು ಕಷ್ಟ, ಹಂಗಾಗಿ ಬಿಡೋದು. ಯಾಕೆಂದ್ರೆ ವೀಲ್ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟು ಅದು ಅಲ್ಲೇ ತಿರುಗಬೇಕು, ಅದೇ ದಾರಿ ಒಳಗೆ ತಿರುಗಬೇಕು. ಹಂಗೆ ಈಗಿರೋಂಥ ವ್ಯವಸ್ಥೆ ಒಳಗಡೆ ಒಂಥರ ಆಲೋಚನೆ ಏನಿದೆ, ಚುನಾವಣೆ ಅಂದ್ರೆ ಹಿಂಗೆ ಮಾಡ್ಬೇಕು, ರಾಜಕಾರಣ ಅಂದ್ರೆ ಹಿಂಗೆ ಮಾಡ್ಬೇಕು, ಆ ಆಲೋಚನೆನೇ ಹಂಗೆ ಬಂದ್ಬಿಟ್ಟಿದೆ. ಈ ಆಲೋಚನೆಯಲ್ಲಿ ಒಂದು ಬದಲಾವಣೆ ತರುವಂಥದ್ದು ಇದೆಯಲ್ಲ, ಅದನ್ನ ಮಾಧ್ಯಮದವ್ರ ಜೊತೆಗೆ ಸೇರಿ ಉಳಿದವರು ಎಲ್ಲರೂ ಸೇರ್ಕೊಂಡಿದ್ದು ಮಾಡಬೇಕಾದಂಥದ್ದಿದೆ. ಮಾಧ್ಯಮದವರು ಸೇರ್ಕೋಬೇಕು, ರಾಜಕಾರಣಿಗಳು ಸೇರ್ಕೋಬೇಕು, ಅಧಿಕಾರಿಗಳು ಸೇರ್ಕೋಬೇಕು, ನ್ಯಾಯಾಂಗನೂ ಸೇರ್ಕೋಬೇಕು. ಎಲ್ಲರೂ ಒಟ್ಟಾಗಿ ಒಂದು ಬೇರೆ ಥರದ ಆಲೋಚನೆ ಅಂತ ಅನ್ನೋದು ಮಾಡಿ ಯಾವ್ದ್ರ ಪರವಾಗಿ ಕೆಲಸ ಮಾಡೋದು ನನ್ನ ಶುರು ಮಾಡಿದ್ರೆ, ಯಾವ್ದ್ರ ಪರವಾಗಿ ಅನ್ನೋದಕ್ಕಿಂತ ಯಾವ್ದು ಒಳ್ಳೇದಾಗುತ್ತೆ ಜನಗಳಿಗೆ, ದೇಶಕ್ಕೆ ಅನ್ನೋದ್ರ ಮೇಲೆ ಹೋರಾಟ ಮಾಡಿದ್ರೆ, ಯೋಚನೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತಲ್ವಾ? ಆಮೇಲೆ ನಮ್ಮ ಸ್ನೇಹಿತರೊಬ್ರು ಎಕಾರ್ಟ್ ಟೊಲೆ ಅಂತಂದೇಳಿ ಆತ ಹೇಳ್ತಿರ್ತಾನೆ, ಕೆಲವ್ರಿಗೆ ಹೋರಾಟ ಮಾಡೋರಿಗೆ ಹೆಂಗಾಗಿಬಿಟ್ಟಿರ್ತೈತಿ ಅಂದ್ರೆ, ಅವ್ರು ಬೆಳಿಗ್ಗೆ ಎದ್ದು ಇವತ್ತು ಯಾವ್ದ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಮತ್ತವರು ಹೋರಾಟಗಾರರಿಗೆ ಬರೀ ಹೋರಾಟ ಮಾಡೋದೇ, ಪೊಲಿಟಿಷಿಯನ್ಗೆ ಬರೀ ಹೆಂಗೆ ಪೊಲಿಟಿಕಲ್ ಮಾಡಬೇಕು ಅನ್ನೋಂಥದ್ದು ಯೋಚನೆ. ಇದರಿಂದ ಎಲ್ಲರೂ ಹೊರಗಡೆ ಬರ್ಬೇಕು, ಎಲ್ಲರೂ ಹೊರ ಬರ್ಬೇಕು. ಆ ಒಂದು ಸೀಮಿತ ಆಲೋಚನೆ ಪದ್ಧತಿ ಏನಿದೆ ಅದರಿಂದ ಹೊರ ಬರುವಂಥದ್ದು ಬಹಳ ಮುಖ್ಯ. ಸರ್ ತುಂಬಾ ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇಲ್ಲಿ ತನಕ ಇಷ್ಟ ತನಕ ಫ್ರೀ ಮಾಡ್ಕೊಂಡು ನಮ್ಮ ಜೊತೆ ಪ್ರತಿಯೊಂದು ಜೊತೆ ಮಾತಾಡೋದಕ್ಕೆ. ನಮಸ್ಕಾರ ಸರ್. ನಮಸ್ಕಾರ, ಥ್ಯಾಂಕ್ ಯು. ಮತ್ತೆ ಜೊತೆಗೆ ಸೇರೋಣ, ಸರ್ವೋದಯದ ಕಡೆಗೆಲ್ಲ ಕೆಲಸ ಮಾಡೋಣ. ಹೆಚ್ಚು ಜನರನ್ನ ಸರ್ವೋದಯದ ಕಡೆಗೆ ನಾವು ಅವ್ರಿಗೆ ಆ ತಿಳುವಳಿಕೆ ಕೊಟ್ಟು ಜನರಿಗೆ ಪ್ರಜ್ಞೆ, ನಾನೇನು ಹೇಳಿದೆ, ಅರಿವಿನ ಆಧಾರಿತ ಸಾಮೂಹಿಕ ಕೆಲಸಗಳು, ಅರಿವಿನ ಆಧಾರದ ಮೇಲೆ ಸಾಮೂಹಿಕ ಕೆಲಸ ಅಂತಂದೇಳಿ ಏನಾದರೂ ಮಾಡ್ಬೋದು. ಅರಿವಿನ ಆಧಾರದ ಮೇಲೆ ಸಾಮೂಹಿಕ ಕೆಲಸಗಳನ್ನ ಮಾಡ್ತಾ ಹೋಗೋಣ. ಅದಕ್ಕೆ ನಿಮ್ದು ಬೆಂಬಲ ಇರಲಿ ಅಂತಂದೇಳಿ ನಾನು ಕೋರ್ಕೊಂಡು. ಬೆಂಬಲ ಯಾವಾಗ್ಲೂ ಇರುತ್ತೆ ಸರ್. ನಿಮ್ ಸರ್ವೋದಯ ಟೀಮ್ಗೆ ಒಳ್ಳೇದಾಗ್ಲಿ, ಮುಂದುವರ್ಸೋಣ ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.